ಈ ಚಿತ್ರದಲ್ಲಿ ಒನ್ ಆಫ್ ದ ಮೇನ್ ಲೀಡ್ ಕ್ಯಾರೆಕ್ಟರ್ ಆಗಿರುವ ಗಾಯತ್ರಿ ಎಂಬ ಮಹಿಳೆಗೆ ಒಂದು ದಿನ ರಾತ್ರಿ ತಾನು ಕೆಲಸ ಮಾಡುತ್ತಿದ್ದ 5 ಸ್ಟಾರ್ ಹೋಟೆಲ್ ನ ರೂಮ್ ಒಂದರ ಒಳಗಡೆ ಸಾಕಷ್ಟು ಹಣ ತುಂಬಿದ್ದ ಒಂದು ನಿಗೂಢ ಬ್ಯಾಗ್ ಸಿಗುತ್ತೆ. ಅಷ್ಟಕ್ಕೂ ಗಾಯತ್ರಿಗೆ ಸಿಕ್ಕ ಆ ನಿಗೂಢ ಬ್ಯಾಗ್ ಯಾರದ್ದು, ಆ ಬ್ಯಾಗ್ ನ ಒಳಗಡೆ ಅಷ್ಟೊಂದು ದುಡ್ಡು ಹೇಗೆ ಬಂತು, ಅಷ್ಟಕ್ಕೂ ಆ ಬ್ಯಾಗ್ ನ ಕತೆ ಆದ್ರೂ ಏನು ಅಂತ ಈ ಚಿತ್ರದಲ್ಲಿ ನಾವು ನೋಡ್ತಾ ಹೋದ ಹಾಗೆ ನಾವೆಲ್ಲರೂ ಶಾಕ್ ಆಗುವ ಹಾಗೆ 2 ಮಿಸ್ಟೀರಿಯಸ್ ಮರ್ಡರ್ ಗಳ ಕತೆ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಅಂದಹಾಗೆ ಇದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಮೋಕ್ಷಪಟ್ಟಂ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲೇ ಗಾಯತ್ರಿ ಹಾಗೂ ಆಕೆಯ ಗಂಡ ಮಹೇಶ್ ಎಂಬಾತನನ್ನ ನೋಡ್ತೀವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದ ಇವರಿಬ್ಬರು ತಿಂಗಳ ಸಂಬಳದಲ್ಲೇ ತಮ್ಮ ಜೀವನವನ್ನ ನಡೆಸುತ್ತಿರುತ್ತಾರೆ. ಇವರ ಜೊತೆ ಮಹೇಶ್ ನ ತಾಯಿ ಕೂಡ ವಾಸ ಮಾಡ್ತಿದ್ದು ಆಕೆಗೆ ಮಾನಸಿಕ ಕಾಯಿಲೆ ಇರುತ್ತೆ. ಕೆಲವು ಬಾರಿ ಆಕೆ ತನ್ನ ಮಗ ಮಹೇಶ್ ನ ಹೆಸರನ್ನೇ ಮರೆತು ಬಿಡ್ತಿರ್ತಾಳೆ. ಸ್ನೇಹಿತರೆ, ಈ ಮಹೇಶ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದು ಗಾಯತ್ರಿ ಒಂದು 5 ಸ್ಟಾರ್ ಹೋಟೆಲ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಇವರಿಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗೋದೇನೆಂದ್ರೆ, ಕೆಲವು ತಿಂಗಳುಗಳ ಹಿಂದೆ ಈ ಮಹೇಶ್ ತನ್ನ ಫ್ರೆಂಡ್ ಕಷ್ಟದಲ್ಲಿದ್ದಾನೆ ಅಂತ ತನ್ನ ಬಳಿ ದುಡ್ಡಿಲ್ಲದಿದ್ದರೂ ಕೂಡ ಸಾಲ ಮಾಡಿ 10 ಲಕ್ಷ ರೂಪಾಯಿಗಳನ್ನ ಕೊಟ್ಟಿರ್ತಾನೆ. ಆದ್ರೆ ಇವನ ಫ್ರೆಂಡ್ ಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗಿ ಆ 10 ಲಕ್ಷ ರೂಪಾಯಿಗಳನ್ನ ಕೊಡೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಗಾಯತ್ರಿ ಇದೇ ವಿಚಾರವಾಗಿ ಮಹೇಶ್ ನ ಜೊತೆ ಆಗಾಗ ಜಗಳವಾಡ್ತಿರ್ತಾಳೆ. ನಂತರದ ಸೀನ್ ನಲ್ಲಿ ಗಾಯತ್ರಿ ಎಂದಿನಂತೆ ಕೆಲಸಕ್ಕೆ ಬರ್ತಾಳೆ. ಈಕೆ ಕೆಲಸ ಮಾಡ್ತಿದ್ದ ಆ 5 ಸ್ಟಾರ್ ಹೋಟೆಲ್ ನ ಓನರ್ ನ ಮಗ ಈಕೆ ಜೊತೆ ಆಗಾಗ ಮಿಸ್ಬಿಹೇವ್ ಮಾಡ್ತಿರ್ತಾನೆ. ಕೆಲಸ ಮಾಡುವ ನೆಪದಲ್ಲಿ ಆಕೆ ಜೊತೆ ಫ್ಲರ್ಟ್ ಮಾಡೋದು ಹಾಗೂ ಹತ್ತಿರ ಬಂದು ಆಕೆಯನ್ನ ಟಚ್ ಮಾಡೋದೆಲ್ಲ ಮಾಡ್ತಿರ್ತಾನೆ. ಗಾಯತ್ರಿಗೆ ಇದೆಲ್ಲದರಿಂದ ತುಂಬಾನೇ ಕೋಪ ಬರುತ್ತಿದ್ರು ಕೂಡ ತನ್ನ ಪರಿಸ್ಥಿತಿಯ ಕಾರಣದಿಂದಾಗಿ ಸುಮ್ಮನಿರ್ತಾಳೆ. ಗಾಯತ್ರಿ ಎಂದಿನಂತೆ ಶಿಫ್ಟ್ ನ ಹ್ಯಾಂಡ್ ಓವರ್ ಅನ್ನ ತೆಗೆದುಕೊಂಡು ಎಲ್ಲ ರೂಮ್ ಗಳನ್ನ ಚೆಕ್ ಮಾಡಿ ತುಂಬಾನೇ ಸುಸ್ತಾಗಿ ಒಂದು ರೂಮ್ ನ ಒಳಗಡೆ ಬಂದು ಅಲ್ಲಿದ್ದ ಮಂಚದ ಮೇಲೆ ಕುಳಿತುಕೊಳ್ತಾಳೆ. ಆಗ ಆ ರೂಮ್ ನ ಕಬೋರ್ಡ್ ನ ಬಾಗಿಲು ಸ್ವಲ್ಪ ಓಪನ್ ಆಗಿರೋದನ್ನ ನೋಡ್ತಾಳೆ. ಅದನ್ನ ಕ್ಲೋಸ್ ಮಾಡೋದಕ್ಕೆ ಅಂತ ಹೋದಾಗ ಅದರ ಒಳಗಡೆ ಒಂದು ದೊಡ್ಡ ಬ್ಯಾಗ್ ಇರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಯಾರೋ ಈ ರೂಮ್ ನಲ್ಲಿ ಸ್ಟೇ ಆಗಿದ್ದ ಕಸ್ಟಮರ್ ತಮ್ಮ ಬ್ಯಾಗ್ ಅನ್ನ ಮರೆತು ಇಲ್ಲೇ ಬಿಟ್ಟು ಹೋಗಿರ್ಬೇಕು ಅಂತ ಅಂದುಕೊಂಡು ಅದನ್ನ ಓಪನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಅದರ ತುಂಬಾ ದುಡ್ಡಿರುತ್ತೆ. ಅಷ್ಟೊಂದು ದುಡ್ಡನ್ನ ಒಟ್ಟಿಗೆ ನೋಡಿದ ಗಾಯತ್ರಿಗೆ ಒಂದೇ ಸರಿ ಶಾಕ್ ಆಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮತ್ತೊಂದು ಕಡೆ ಮಹೇಶ್ ನ ಕ್ಯಾಬ್ ಅನ್ನ ಒಬ್ಬ ಕಸ್ಟಮರ್ ಬುಕ್ ಮಾಡ್ತಾನೆ. ಮಹೇಶ್ ಆತ ಹೇಳಿದ ಜಾಗಕ್ಕೆ ಕರೆದುಕೊಂಡು ಹೋಗ್ತಿದ್ದಾಗ ಆ ವ್ಯಕ್ತಿ ತನ್ನ ಫ್ರೆಂಡ್ ವರುಣ್ ಎಂಬಾತನ ಜೊತೆ ಫೋನ್ ನಲ್ಲಿ ಮಾತನಾಡ್ತಿರ್ತಾನೆ. ಆ ಕಡೆಯಿಂದ ಮಾತನಾಡ್ತಿದ್ದ ವರುಣ್ ಎಂಬಾತ ಇವನಿಗೆ ರಿಕ್ವೆಸ್ಟ್ ಮಾಡ್ತಿರ್ತಾನೆ, ಪ್ಲೀಸ್ ಇದೊಂದು ಕೆಲಸವನ್ನ ಮಾಡಿಕೊಡು, ನಾನು ನೀನು ಹೇಳಿದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಿರ್ತಾನೆ. ಈಗ ಈ ಮಹೇಶ್ ನ ಕ್ಯಾಬ್ ಅನ್ನ ಬುಕ್ ಮಾಡಿರೋದು ಅರ್ಜುನ್ ಎಂಬ ಚಿತ್ರದ ಹೀರೋ ಅಂತ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಅರ್ಜುನ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ವರುಣ್ ಹೇಳಿದಂತೆ ಈತ ತಕ್ಷಣವೇ ಆಫೀಸ್ಗೆ ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ಆ ವರುಣ್ ನ ಪಾಸ್ಪೋರ್ಟ್ ಅನ್ನ ತಿದ್ದುಪಡಿ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಲಕ್ಷ್ಮಿ ಎಂಬ ಲೋಕಲ್ ಡಾನ್ ನ ಹುಡುಗರು ಇವನನ್ನ ಎಳೆದುಕೊಂಡು ಹೋಗ್ತಾರೆ. ಈಗ ನಮ್ಗೆ ಗೊತ್ತಾಗೋದೇನೆಂದ್ರೆ, ಕೆಲವು ತಿಂಗಳುಗಳ ಹಿಂದೆ ಈ ಅರ್ಜುನ್ ಈ ಲಕ್ಷ್ಮಿ ಬಳಿ ಸಾಲ ಪಡೆದುಕೊಂಡಿರ್ತಾನೆ. ಆದ್ರೆ ಸರಿಯಾದ ಸಮಯಕ್ಕೆ ಸಾಲವನ್ನ ವಾಪಸ್ ತೀರಿಸಿರೋದಿಲ್ಲ. ಅರ್ಜುನ್ ಈ ಲಕ್ಷ್ಮಿ ಬಳಿ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾನೆ, ಸರ್ ನನಗೆ ಕೇವಲ 2 ವಾರಗಳ ಟೈಮ್ ಕೊಡಿ, ಅಷ್ಟರೊಳಗಡೆ ನಿಮ್ಮ ಸಾಲವನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನೀವೇನ್ ಮಾಡಿದ್ರು ನಾನು ಅದಕ್ಕೆ ಸಿದ್ಧ ಅಂತ ಬೇಡಿಕೊಳ್ತಾನೆ. ಅದಕ್ಕೆ ಆ ಲಕ್ಷ್ಮಿ, ನಿನಗೆ ಕೇವಲ 2 ವಾರಗಳ ಟೈಮ್ ಮಾತ್ರ ಕೊಡೋದು, ಅದಾದ ಮೇಲೂ ನೀನು ಸಾಲವನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸಿ ನಿನ್ನ ಬಾಡಿ ಪಾರ್ಟ್ಸ್ ಗಳನ್ನ ಮಾರಿ ನನ್ನ ದುಡ್ಡನ್ನ ರಿಕವರ್ ಮಾಡಿಕೊಳ್ತೀನಿ ಅಂತ ಹೆದರಿಸಿ ಅಲ್ಲಿಂದ ಕಳುಹಿಸಿಕೊಡುತ್ತಾನೆ. ಅಲ್ಲಿಂದ ಹೊರಗಡೆ ಬಂದ ಅರ್ಜುನ್ ಸೀದಾ ಒಬ್ಬ ಕಾನ್ಸ್ಟೇಬಲ್ ನನ್ನ ಭೇಟಿ ಮಾಡಿ ತನ್ನ ಗರ್ಲ್ ಫ್ರೆಂಡ್ ಮೇಘನಳ ಬಗ್ಗೆ ವಿಚಾರಿಸ್ತಾನೆ. ಈ ಅರ್ಜುನ್ ಗರ್ಲ್ ಫ್ರೆಂಡ್ ಮೇಘನ ಕೆಲವು ದಿನಗಳಿಂದ ಕಾಣಿಸುತ್ತಿರೋದಿಲ್ಲ. ಆ ವಿಷಯ ಹೊರಗಡೆ ಬರದ ಹಾಗೆ ಈ ಅರ್ಜುನ್ ಕಾನ್ಸ್ಟೇಬಲ್ ಗೆ ಹೇಳಿ ಗುಟ್ಟಾಗಿ ವಿಚಾರಿಸ್ತಿರ್ತಾನೆ. ಆ ಕಾನ್ಸ್ಟೇಬಲ್ ಆ ಮೇಘನಳ ಬಗ್ಗೆ ಎಷ್ಟೇ ಸರ್ಚ್ ಮಾಡಿದ್ರು ಕೂಡ ಯಾವುದೇ ಸುಳಿವುಗಳು ಸಿಕ್ಕಿರೋದಿಲ್ಲ. ಜೊತೆಗೆ ಆಕೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಶಾನು ಎಂಬ ಹುಡುಗಿ ಒಂದು ಬ್ಯೂಟಿ ಪಾರ್ಲರ್ ಗೆ ಬರ್ತಾಳೆ. ಆಗ ಆ ಬ್ಯೂಟಿ ಪಾರ್ಲರ್ ನ ಓನರ್ ಈ ಶಾನುಳನ್ನ ಗುರುತು ಹಿಡಿದು, ಶಾನು ಹೇಗಿದ್ಯಾ, ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ, ಕಾಲೇಜ್ ಮುಗಿದು ಇಷ್ಟು ವರ್ಷ ಆಯ್ತು, ನೀನೀಗ ಎಲ್ಲಿದ್ಯಾ ಹೇಗಿದ್ಯಾ ಅನ್ನೋದೇ ಗೊತ್ತಿರ್ಲಿಲ್ವಲ್ಲ ಅಂತ ವಿಚಾರಿಸ್ತಾಳೆ. ಅಷ್ಟಕ್ಕೂ ಇವರಿಬ್ಬರು ಕಾಲೇಜ್ ನಲ್ಲಿ ಬೆಸ್ಟ್ ಫ್ರೆಂಡ್ಸ್ ಗಳಾಗಿರ್ತಾರೆ. ಶಾನು ಯಾಕೋ ಬೇಜಾರಾಗಿರೋದನ್ನ ನೋಡಿ ಏನಾಯ್ತು ಅಂತ ಕೇಳಿದಾಗ ಆಕೆ ತನ್ನ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ತನ್ನ ತಂದೆಯ ಆಸೆಯಂತೆ ಮದುವೆಯಾಗಿದ್ದ ಈ ಶಾನುಳ ಗಂಡ ಒಂದು ರೀತಿ ಸೈಕೋಪಾತ್ ಮೆಂಟಾಲಿಟಿಯ ಮನುಷ್ಯನಾಗಿರ್ತಾನೆ. ಯಾವಾಗಲೂ ಆಕೆಗೆ ಹಿಂಸೆ ಕೊಡುತ್ತಾ ಆಕೆ ಕ್ಯಾರೆಕ್ಟರ್ ಮೇಲೆ ಡೌಟ್ ಪಡ್ತಿರ್ತಾನೆ. ಮದುವೆಗೂ ಮುಂಚೆ ತುಂಬಾನೇ ಒಳ್ಳೆಯವನ ರೀತಿ ನಾಟಕವಾಡಿದ್ದ ಇಶಾನುಳ ಗಂಡ ಇವಳ ತಂದೆ ಬಳಿ ನಾಟಕ ಮಾಡಿ ಎಲ್ಲ ಆಸ್ತಿ ತನ್ನ ಪಾಲಿಗೆನೆ ಬರುವ ಹಾಗೆ ವಿಲ್ ಅನ್ನ ಬರೆಸಿಕೊಂಡಿರ್ತಾನೆ. ಇವನಿಗೆ ಡಿವೋರ್ಸ್ ಕೊಡೋದಕ್ಕೂ ಸಾಧ್ಯವಾಗದೆ ಇವನನ್ನ ಬಿಟ್ಟು ಹೋಗೋದಕ್ಕೂ ಸಾಧ್ಯವಾಗದೆ ಶಾನು ಪ್ರತಿದಿನವೂ ನರಕವನ್ನ ಅನುಭವಿಸುತ್ತಿರುತ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಈ ಶಾನುಳ ಗಂಡ
3 ದಿನಗಳ ಮಟ್ಟಿಗೆ ಬಿಸ್ನೆಸ್ ಟ್ರಿಪ್ ಅಂತ ಬೆಂಗಳೂರಿಗೆ ಹೋಗಿದ್ದ ಕಾರಣ ಈಕೆ ಬ್ಯೂಟಿ ಪಾರ್ಲರ್ಗೆ ಬಂದಿರ್ತಾಳೆ. ಈಕೆ ಹೇಳಿದ ಕಥೆಯನ್ನ ಕೇಳಿದ ಈಕೆ ಫ್ರೆಂಡ್ ಗೆ ತುಂಬಾನೇ ಬೇಜಾರಾಗುತ್ತೆ. ಶಾನುಳ ಮೈಂಡ್ ಅನ್ನ ರಿಫ್ರೆಶ್ ಮಾಡೋದಕ್ಕೆ ಅಂತ ಈಕೆ ಫ್ರೆಂಡ್ ಆಕೆಯನ್ನ ಕರೆದುಕೊಂಡು ಒಂದು ಚಿಕ್ಕ ಪಾರ್ಟಿಗೆ ಹೋಗ್ತಾಳೆ. ಅಲ್ಲಿ ವಿಸು ಎಂಬ ಒಬ್ಬ ಗಿಟಾರಿಸ್ಟ್ ತುಂಬಾನೇ ಚೆನ್ನಾಗಿ ಗಿಟಾರ್ ನುಡಿಸ್ತಾ ಹಾಡನ್ನ ಹಾಡ್ತಿರ್ತಾನೆ. ಅವನನ್ನ ಶಾನು ಲೈಕ್ ಮಾಡ್ತಾಳೆ. ವಿಸು ಕೂಡ ಶಾನುಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಇದನ್ನ ನೋಡಿದ ಶಾನುಳ ಫ್ರೆಂಡ್ ಆ ವಿಸುನನ್ನ ಇವಳ ಬಳಿ ಕರೆದುಕೊಂಡು ಬರ್ತಾಳೆ. ಹೇಗಿದ್ರು ನಿನ್ನ ಗಂಡ 3 ದಿನಗಳವರೆಗೆ ಊರ್ನಲ್ಲಿ ಇರೋದಿಲ್ಲ ಅಲ್ವಾ, ಅಟ್ಲೀಸ್ಟ್ ಈಗ್ಲಾದ್ರೂ ನಿನಗೆ ಇಷ್ಟ ಬಂದ ಹಾಗೆ ಎಂಜಾಯ್ ಮಾಡು ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗೆ ಆ ವಿಸು ಹಾಗೂ ಶಾನು ತುಂಬಾ ಹೊತ್ತಿನವರೆಗೆ ಮಾತನಾಡುತ್ತಾ ಚಿಲ್ ಮಾಡ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ಮತ್ತೊಂದು ಕಡೆ ಗಾಯತ್ರಿ ಆ ಬ್ಯಾಗ್ ಯಾರದ್ದಾಗಿರ್ಬೋದು ಅಂತ ಬಂದು ರಿಜಿಸ್ಟರ್ ಅನ್ನ ಚೆಕ್ ಮಾಡಿದಾಗ ಸ್ವಲ್ಪ ಸಮಯದ ಮುಂಚೆ ಆ ರೂಮ್ ಅನ್ನ ವರುಣ್ ಎಂಬ ವ್ಯಕ್ತಿ ಬಾಡಿಗೆಗೆ ಪಡೆದಿದ್ದ ಅಂತ ಗೊತ್ತಾಗುತ್ತೆ. ಈಗ ಮತ್ತೇರಾದ್ರೂ ಕಸ್ಟಮರ್ ಆ ರೂಮ್ ಗೆ ಬಂದ್ರೆ ಕತೆ ಅಷ್ಟೇ ಅಂತ ಅಂದುಕೊಂಡ ಗಾಯತ್ರಿ ತಕ್ಷಣವೇ ಆ ದುಡ್ಡನ್ನೆಲ್ಲ ಮಂಚದ ಮೇಲೆ ಹಾಸಿ ಅದರ ಮೇಲೆ ಬೆಡ್ಶೀಟ್ ಅನ್ನ ಹೊದಿಸಿ ಬಿಡ್ತಾಳೆ. ಮತ್ತೊಂದು ಕಡೆ ಆ ವರುಣ್ ಅರ್ಜುನ್ಗೆ ಕಾಲ್ ಮಾಡಿ ತಕ್ಷಣವೇ ಒಂದು ಜಾಗಕ್ಕೆ ಬಂದು ನನ್ನನ್ನ ಮೀಟ್ ಮಾಡುವಂತ ಹೇಳ್ತಾನೆ. ಆದ್ರೆ ಈ ಅರ್ಜುನ್ ತನ್ನ ಮತ್ತೊಬ್ಬ ಫ್ರೆಂಡ್ ವೆಂಕಟ್ ಬಳಿ ಬರ್ತಾನೆ. ವೆಂಕಟ್ ವರುಣ್ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಆಗಿರುವ ಸೇಟು ಬಳಿ ಕೆಲಸ ಮಾಡ್ತಿದ್ದ. ಆ ಸೇಟು ತುಂಬಾನೇ ಬ್ಲಾಕ್ ಮನಿಯನ್ನ ಡೀಲ್ ಮಾಡ್ತಿದ್ದ. ಆ ಸೇಟುಗೆ ಗೊತ್ತಾಗದ ಹಾಗೆ ಅವನ ಬ್ಲಾಕ್ ಮನಿಯನ್ನ ಕದ್ದು ಈಗ ವರುಣ್ ಇಲ್ಲಿಗೆ ಓಡಿ ಬಂದಿದ್ದಾನೆ. ನನ್ನ ಹೆಲ್ಪ್ ನಿಂದಾಗಿ ಪಾಸ್ಪೋರ್ಟ್ ಅನ್ನ ಮಾಡಿಫಿಕೇಶನ್ ಮಾಡಿಕೊಂಡು ಈ ದೇಶವನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಓಡಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಆತ ತೋರಿಸಿದ ದುಡ್ಡಿನ ಆಸೆಗೆ ನಾನು ಆತ ಹೇಳಿದಂತೆ ಅವನ ಪಾಸ್ಪೋರ್ಟ್ ಅನ್ನ ಮಾಡಿಫಿಕೇಶನ್ ಮಾಡಿಕೊಟ್ಟಿದ್ದೀನಿ. ಆದ್ರೆ ವೆಂಕಟ್ ಈಗ ನನ್ಗೊಂದು ಐಡಿಯಾ ಬರ್ತಿದೆ. ನೀನು ನನ್ಗೆ ಸಹಾಯ ಮಾಡಿದ್ರೆ ಆ ವರುಣ್ ಬಳಿ ಇರುವ ಎಲ್ಲ ದುಡ್ಡನ್ನ ನಾವೇ ತೆಗೆದುಕೊಳ್ಬಹುದು. ಹೇಳು, ನೀನು ನನ್ಗೆ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾನೆ. ಅರ್ಜುನ್ ದಯವಿಟ್ಟು ನನ್ನನ್ನ ಇಂಥ ವಿಷಯಗಳಿಗೆ ಕರಿಬೇಡ, ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೆದರಿಕೊಳ್ತಲೇ ಹೇಳ್ತಾನೆ. ನೋಡು ವೆಂಕಟ್, ಆ ವರುಣ್ ತಾನು ಕೆಲಸ ಮಾಡ್ತಿದ್ದ ಸೇಟುಗೆನೆ ಮೋಸ ಮಾಡಿಲ್ವಾ? ನಾವೀಗ ಅವನಿಗೆ ಮೋಸ ಮಾಡಿದ್ರೆ ಏನು ಕೂಡ ಆಗೋದಿಲ್ಲ. ನಾವು ಮಾಡೋ ಕೆಲಸದಿಂದ ನಮ್ಗೆ ಒಳ್ಳೇದಾಗೋದಾದ್ರೆ ಆ ಕೆಲಸ ಕೆಟ್ಟದ್ದಲ್ಲ ಅಂತ ಬುದ್ಧಿ ಹೇಳ್ತಾನೆ. ದುಡ್ಡಿನ ಆಸೆಗೆ ಆ ವೆಂಕಟ್ ಧೈರ್ಯ ಮಾಡಿ ಸರಿ ಅಂತ ಒಪ್ಪಿಕೊಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ಮರುದಿನ ಬೆಳಿಗ್ಗೆ ಶಾನು ಹಾಗೂ ವಿಸು ಲಾಂಗ್ ಡ್ರೈವ್ ಗೆ ಹೋಗಿ ಎಂಜಾಯ್ ಮಾಡ್ತಿರೋದನ್ನ ನೋಡ್ತೀವಿ. ಆ ದಿನ ಸುತ್ತಾಡ್ತಾ ಮತ್ತಷ್ಟು ಹತ್ತಿರ ಆದ ಇವರಿಬ್ಬರು ನೋಡುತ್ತಲೇ ಇಂಟಿಮೇಟ್ ಕೂಡ ಆಗಿಬಿಡ್ತಾರೆ. ಹೀಗೆ 2 ದಿನ ಶಾನು ಜೊತೆ ತುಂಬಾನೇ ಎಂಜಾಯ್ ಮಾಡಿದ ಈ ವಿಸು 3ನೇ ದಿನ ಒಂದು ರಿಂಗ್ ಅನ್ನ ತೆಗೆದುಕೊಂಡು ಬಂದು ಆಕೆಗೆ ಪ್ರಪೋಸ್ ಮಾಡಿಬಿಡುತ್ತಾನೆ. ಇದನ್ನ ನೋಡಿ ಒಂದೇ ಸರಿ ಶಾಕ್ ಆದ ಶಾನು ಬೇರೆ ದಾರಿ ಇಲ್ಲದೆ ತನಗೆ ಮದುವೆ ಆಗಿದೆ ಅಂತ ನಿಜವನ್ನ ಹೇಳ್ತಾಳೆ. ಇದನ್ನ ಕೇಳಿದ ವಿಸುಗೆ ಒಂದೇ ಸರಿ ಹಾರ್ಟ್ ಬ್ರೇಕ್ ಆಗಿಬಿಡುತ್ತೆ. ಶಾನು ಮುಂದುವರೆದು, ನೋಡು ವಿಸು, 3 ದಿನ ನನ್ನ ಗಂಡ ಊರಿನಲ್ಲಿ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ನಿನ್ನ ಜೊತೆ ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿದ್ದೆ. ನೀನು ಕೂಡ ಅದೇ ಮೈಂಡ್ ಸೆಟ್ ನಲ್ಲಿ ನನ್ನ ಜೊತೆ ಎಂಜಾಯ್ ಮಾಡಿದೆ ಅಂತ ಅಂದುಕೊಂಡೆ. ಈ ರಿಲೇಶನ್ಶಿಪ್ ಅನ್ನ ಮುಂದುವರಿಸೋದು ಬೇಡ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಬಿಡ್ತಾಳೆ. ಆಕೆ ಹೇಳಿದ ಮಾತುಗಳನ್ನ ಕೇಳಿದ ವಿಸುಗೆ ತುಂಬಾನೇ ದುಃಖ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ಆ ದಿನ ರಾತ್ರಿ ಅರ್ಜುನ್ ವರುಣ್ನ ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಹೋಗ್ತಿದ್ದಾಗ ರಾಜೇಶ್ ಎಂಬಾತ ಗಾಡಿಯನ್ನ ಅಡ್ಡ ಹಾಕ್ತಾನೆ. ವರುಣ್ನ ಫೋಟೋವನ್ನ ತೋರಿಸಿ ಇವನನ್ನ ಎಲ್ಲಾದ್ರೂ ನೋಡಿದ್ದೀರಾ ಅಂತ ವಿಚಾರಿಸ್ತಾನೆ. ಆ ಫೋಟೋ ನೋಡ್ತಿದ್ದ ಹಾಗೆ ಅರ್ಜುನ್ಗೆ ಶಾಕ್ ಆಗುತ್ತೆ. ಇಲ್ಲ ಸರ್, ಇವನನ್ನ ನಾನೆಲ್ಲೂ ಕೂಡ ನೋಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ರಾಜೇಶ್ ನಗುತ್ತಾ, ವಾವ್, ನೀನು ನಿನ್ನ ಕ್ಲಾಸ್ಮೇಟ್ ನನ್ನೇ ಮರೆತು ಬಿಟ್ಟಿದ್ಯಾ, ಸ್ವಲ್ಪ ಸರಿಯಾಗಿ ನೆನಪು ಮಾಡ್ಕೋ, ಈತ ಎಲ್ಲಿದ್ದಾನೆ ಅಂತ ಮತ್ತೆ ಕೇಳ್ತಾನೆ. ಅದಕ್ಕೆ ಈ ಅರ್ಜುನ್ ನಾಟಕ ಮಾಡ್ತಾ, ಸಾರಿ ಸರ್, ನೀವು ಹೇಳಿದ್ದು ಕರೆಕ್ಟ್, ವರುಣ್ ಎಂಬ ಒಬ್ಬ ಹುಡುಗ ನನಗೆ ಕ್ಲಾಸ್ಮೇಟ್ ಆಗಿದ್ದ, ಆದ್ರೆ ಈಗ ಆತ ಎಲ್ಲಿದ್ದಾನೆ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ರಾಜೇಶ್ ನಗುತ್ತಾ ಅರ್ಜುನ್ ನ ಕಾರ್ನ ಒಳಗಡೆ ಹತ್ತಿ ಕುಳಿತುಕೊಳ್ತಾನೆ. ಈ ಅರ್ಜುನ್ ಓದಿದ್ದ ಸ್ಕೂಲ್ ನ ಫೋಟೋವನ್ನ ತೋರಿಸ್ತಾ, ನೋಡ್ದ ಅರ್ಜುನ್, ಇದರಲ್ಲಿರೋದು ನಿನ್ನೆ ತಾನೆ, ನಿನ್ನ ಪಕ್ಕದಲ್ಲೇ ವರುಣ್ ಇದ್ದಾನಲ್ವಾ, ಅವನ ಪಕ್ಕದಲ್ಲಿ ನಿನ್ನ ಮತ್ತೊಬ್ಬ ಫ್ರೆಂಡ್ ವೆಂಕಟ್ ಕೂಡ ಇದ್ದಾನೆ ನೋಡು. ಈತ ಹೇಳ್ತಿರೋದನ್ನ ಕೇಳಿದ ಅರ್ಜುನ್ಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಆಗ ರಾಜೇಶ್ ನಗುತ್ತಾ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅದೇನಂದ್ರೆ ಈ ಆಫೀಸರ್ ರಾಜೇಶ್ ಕೂಡ ವೆಂಕಟ್, ಅರ್ಜುನ್ ಹಾಗೂ ಆ ವರುಣ್ ನ ಕ್ಲಾಸ್ಮೇಟ್ ಆಗಿರ್ತಾನೆ. ಅರ್ಜುನ್ ಈ ರಾಜೇಶ್ ನನ್ನ ಚಿಕ್ಕ ವಯಸ್ಸಿನಲ್ಲಿ ಮಾತ್ರನೇ ನೋಡಿದ್ದ ಕಾರಣ ಈತ ಯಾರು ಅಂತ ಈಗ ಗುರುತು ಹಿಡಿಯೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಈತ ತನ್ನ ಕ್ಲಾಸ್ಮೇಟ್ ಅಂತ ಗೊತ್ತಾದ ನಂತರ ಅರ್ಜುನ್ಗೆ ಒಂದು ರೀತಿ ರಿಲ್ಯಾಕ್ಸ್ ಆಗುತ್ತೆ. ನಂತರ ಇಬ್ಬರು ಮಾತನಾಡುತ್ತಾ ಒಂದು ಪಬ್ಗೆ ಹೋಗಿ ಡ್ರಿಂಕ್ಸ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಆ ಸೇಟು ಬಳಿ ದುಡ್ಡನ್ನ ಕದ್ದು ಎಸ್ಕೇಪ್ ಆಗಿದ್ದ ವರುಣ್ನ ಕೇಸ್ ಈ ರಾಜೇಶ್ಗೆ ಬಂದಿದೆ ಅಂತ. ಮರುದಿನ ಬೆಳಿಗ್ಗೆ ಶಾನು ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ವಿಸು ತುಂಬಾನೇ ಕುಡಿದು ಟೈಟ್ ಆಗಿ ಆಕೆ ಮನೆಗೆ ಬರ್ತಾನೆ. ಈ ವಿಸು ಹುಡುಕಿಕೊಂಡು ಮನೆಗೆ ಬಂದಿರೋದನ್ನ ನೋಡಿದ ಶಾನುಗೆ ತುಂಬಾನೇ ಶಾಕ್ ಆಗುತ್ತೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ತಕ್ಷಣವೇ ಹೊರಟು ಹೋಗು. ನನ್ನ ಗಂಡ ಏನಾದ್ರೂ ಇಲ್ಲಿಗೆ ಬಂದು ನಿನ್ನನ್ನ ನೋಡಿದ್ರೆ ದೊಡ್ಡ ರಾದಂತ ಆಗುತ್ತೆ ಅಂತ ಬೇಡಿಕೊಳ್ತಾಳೆ. ಅದಕ್ಕೆ ಆ ವಿಸು ಜೋರಾಗಿ ಕೂಗಾಡ್ತಾ, ನಿನ್ನ ಗಂಡ ಎಲ್ಲಿದ್ದಾನೆ? ಅವನನ್ನ ಹೊರಗಡೆ ಕರಿ. ನೀನು 3 ದಿನ ನನ್ನನ್ನ ಲವ್ ಮಾಡ್ತಿರುವ ರೀತಿ ಯಾಕೆ ಆಕ್ಟ್ ಮಾಡ್ದೆ? ನಿನಗೆ ಮದುವೆ ಆಗಿದೆ ಅಂತ ಮೊದಲೇ ಯಾಕೆ ನನ್ಗೆ ಹೇಳಿಲ್ಲ? ನಿನ್ನ
ಗಂಡನನ್ನ ಹೊರಗಡೆ ಕರಿ, ತಕ್ಷಣ ಅವನಿಗೆ ಇವೆಲ್ಲವನ್ನ ಹೇಳ್ತೀನಿ ಅಂತ ಕೂಗಾಡ್ತಾನೆ. ವಿಸು, ನನ್ನ ಮಾತನ್ನ ಕೇಳು, ನನ್ನ ಗಂಡ ಈಗ ಹೊರಗಡೆ ಹೋಗಿದ್ದಾನೆ. ಆತ ಏನಾದ್ರೂ ಮನೆಗೆ ಬಂದು ಇದೆಲ್ಲ ಅವನಿಗೆ ಗೊತ್ತಾದ್ರೆ ನಮ್ಮಿಬ್ಬರನ್ನ ಜೀವಂತವಾಗಿ ಸುಟ್ಟು ಹಾಕಿ ಬಿಡ್ತಾನೆ. ನಾನು ನಂತರ ಬಂದು ನಿನ್ನ ಬಳಿ ಮಾತನಾಡ್ತೀನಿ, ತಕ್ಷಣವೇ ಇಲ್ಲಿಂದ ಹೊರಡು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅಷ್ಟರಲ್ಲೇ ಇಶಾನುಳ ಮನೆಯ ಡೋರ್ ಬೆಲ್ ರಿಂಗ್ ಆಗುತ್ತೆ. ಯಾರು ಅಂತ ಕಿಟಕಿ ಮೂಲಕ ನೋಡಿದ್ರೆ ಶಾಕಿಂಗ್ಲಿ ಈಕೆ ಗಂಡ ಬಂದಿರ್ತಾನೆ. ಈಗೇನ್ ಮಾಡೋದು ಅಂತ ಮತ್ತಷ್ಟು ಹೆದರಿಕೊಂಡ ಇಶಾನು ತಕ್ಷಣವೇ ವಿಸುನನ್ನ ಕರೆದುಕೊಂಡು ಹೋಗಿ ಒಂದು ಜಾಗದಲ್ಲಿ ಬಚ್ಚಿಟ್ಟುಕೊಳ್ಳೋದಕ್ಕೆ ಹೇಳ್ತಾಳೆ. ಮನೆಗೆ ಬಂದ ಇಶಾನುಳ ಗಂಡ ಎಂದಿನಂತೆ ಆಕೆ ಮೇಲೆ ಡೌಟ್ ಪಡ್ತಾ, ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಯಾರ ಜೊತೆ ಸುತ್ತಾಡ್ತಿದ್ದೆ, ನಾನೀಗ ಮನೆಗೆ ಬಂದಿರೋದನ್ನ ನೋಡಿ ಖುಷಿ ಪಡೋದನ್ನ ಬಿಟ್ಟು ಯಾಕೆ ಟೆನ್ಷನ್ ಆಗ್ತಿದ್ಯಾ, ನಾನಿಲ್ಲದೆ ಇರುವಾಗ ಯಾರನ್ನಾದ್ರೂ ಮನೆಗೆ ಕರೆಸಿಕೊಂಡು ಎಂಜಾಯ್ ಮಾಡ್ತಿದ್ದ ಅಂತ ಕೆಟ್ಟದಾಗಿ ಮಾತನಾಡ್ತಾನೆ. ಶಾನುಗೂ ಕೂಡ ತುಂಬಾನೇ ಕೋಪ ಬಂದು 3 ದಿನಗಳ ಕಾಲ ಆಫೀಸ್ ಟ್ರಿಪ್ ಅಂತ ನೀನು ಯಾರ ಜೊತೆ ಸುತ್ತಾಡ್ತಿದ್ದೆ ಅಂತ ರೇಗಿ ಬಿಡ್ತಾಳೆ. ಇದನ್ನ ಕೇಳಿದ ಈಕೆ ಗಂಡನಿಗೆ ತುಂಬಾನೇ ಕೋಪ ಬಂದು ಸೈಕೋಪಾತ್ ರೀತಿ ಕೂಗಾಡ್ತಾ ಆಕೆ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಡ್ತಾನೆ. ಬಚ್ಚಿಟ್ಟುಕೊಂಡು ಇದನ್ನೆಲ್ಲ ನೋಡ್ತಿದ್ದ ವಿಸುಗೆ ತುಂಬಾನೇ ಕೋಪ ಹಾಗೂ ಬೇಜಾರಾಗುತ್ತೆ. ಸುಮಾರು ಗಂಟೆಗಳ ನಂತರ ಇಶಾನ್ ಒಳಗಂಡ ಮತ್ತೊಂದು ಕೆಲಸ ಬಂತು ಅಂತ ಹೊರಗಡೆ ಹೋಗ್ತಾನೆ. ಆಗ ವಿಸು ಹೊರಗಡೆ ಬರ್ತಾನೆ. ಅವನನ್ನ ನೋಡಿದ ಶಾನು ಅಳುತ್ತಾ, ನನ್ನ ಗಂಡ ಎಂತಹ ಸೈಕೋಪಾತ್ ಅಂತ ನಿನ್ಗೆ ಗೊತ್ತಾಗಿರ್ಬೇಕಲ್ವಾ, ಆದ್ರೆ ನಿನ್ನ ಜೊತೆ ನಾನು ಸ್ಪೆಂಡ್ ಮಾಡಿದ 3 ದಿನಗಳ ಕಾಲ ನನಗೆ ಇದ್ಯಾವುದರ ಬಗ್ಗೆ ಕೂಡ ಯೋಚನೆನೇ ಬರ್ಲಿಲ್ಲ. ನಾನು ಆ 3 ದಿನದಲ್ಲಿ ನಿನ್ನನ್ನ ನಿಜವಾಗಿಯೂ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ. ನೀನು ನನಗೆ ತುಂಬಾನೇ ರೆಸ್ಪೆಕ್ಟ್ ಕೊಟ್ಟೆ, ಜೊತೆಗೆ ಅಷ್ಟೇ ಪ್ರೀತಿಯನ್ನ ಕೂಡ ಮಾಡಿದೆ. ಆದ್ರೆ ಖಂಡಿತವಾಗಿಯೂ ನಮ್ಮಿಬ್ಬರ ಈ ರಿಲೇಶನ್ಶಿಪ್ ಅನ್ನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗುವಂತ ಅಳುತ್ತಾ ಬೇಡಿಕೊಳ್ತಾಳೆ. ವಿಸು ಆಕೆಗೆ ಸಮಾಧಾನ ಮಾಡುತ್ತಾ, ಈ ರೀತಿ ಇರುವ ಗಂಡನ ಜೊತೆ ನೀನ್ಯಾಕೆ ಜೀವನ ಪರ್ಯಂತ ಕಷ್ಟಪಡ್ಬೇಕು, ನನ್ನ ಮಾತನ್ನ ಕೇಳು, ಅವನಿಗೆ ಡಿವೋರ್ಸ್ ಕೊಡು, ನಾವಿಬ್ರು ಮದುವೆಯಾಗಿ ಚೆನ್ನಾಗಿರೋಣ ಅಂತ ಹೇಳ್ತಾನೆ. ಅದಕ್ಕೆ ಶಾನು, ವಿಸು, ನಿನಗೆ ನನ್ನ ಗಂಡನ ಬಗ್ಗೆ ಗೊತ್ತಿಲ್ಲ, ಆತ ನನ್ಗೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡೋದಿಲ್ಲ, ಜೊತೆಗೆ ನನ್ನನ್ನ ಎಲ್ಲಿಗೂ ಹೋಗೋದಕ್ಕೂ ಕೂಡ ಬಿಡೋದಿಲ್ಲ. ಅವನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನಮ್ಮಿಬ್ಬರನ್ನ ಖಂಡಿತ ಸಾಯಿಸಿ ಬಿಡ್ತಾನೆ. ಅದಕ್ಕೆ ವಿಸು ಕೋಪದಲ್ಲಿ, ಹಾಗಾದ್ರೆ ನಿನ್ನ ಗಂಡ ನಮ್ಮಿಬ್ಬರನ್ನ ಸಾಯಿಸೋದಕ್ಕೂ ಮುಂಚೆ ನಾವೇ ಅವನನ್ನ ಸಾಯಿಸಿ ಬಿಡೋಣ ಅಂತ ಹೇಳ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈ ಕಡೆ ಅರ್ಜುನ್ ವೆಂಕಟ್ ಬಳಿ ಬಂದು ವರುಣ್ ಬಳಿ ಇರುವ ಅಷ್ಟು ದುಡ್ಡನ್ನ ಹೇಗೆ ತಮ್ಮದಾಗಿಸಿಕೊಳ್ಳೋದು ಅಂತ ಒಂದು ಪ್ಲಾನ್ ಅನ್ನ ಹೇಳ್ತಾನೆ. ವೆಂಕಟ್, ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಅಲ್ವಾ, ಅಲ್ಲಿಗೆ ಪಾಸ್ಪೋರ್ಟ್ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ವರುಣ್ಗೆ ಬಾ ಅಂತ ಹೇಳ್ತೀನಿ. ಆಗ ಆತ ಖಂಡಿತ ದುಡ್ಡಿರುವ ಬ್ಯಾಗ್ ಅನ್ನ ತೆಗೆದುಕೊಂಡು ಅಲ್ಲಿಗೆ ಬರ್ತಾನೆ. ಆಗ ನೀನು ಅಲ್ಲಿಗೆ ಪೊಲೀಸ್ ಆಫೀಸರ್ ನ ರೀತಿ ಯೂನಿಫಾರ್ಮ್ ಹಾಕಿಕೊಂಡು ಬಂದು ಅವನನ್ನ ಹೆದರಿಸು. ಖಂಡಿತ ಆತ ನಿನ್ನನ್ನ ಗುರ್ತು ಹಿಡಿಯುವುದಿಲ್ಲ, ಯಾಕಂದ್ರೆ ಆತ ನಿನ್ನನ್ನ ಯಾವಾಗಲೂ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದಷ್ಟೇ. ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡು ಜೈಲಿಗೆ ಹೋಗೋದ್ರ ಬದಲಿಗೆ ಈ ದುಡ್ಡನ್ನ ಬಿಟ್ಟು ಓಡಿ ಹೋಗೋದೇ ಬೆಟರ್ ಅಂದುಕೊಂಡು ಆತ ಓಡಿ ಹೋಗ್ತಾನೆ. ಆಗ ಆ ದುಡ್ಡನ್ನ ನಾವಿಬ್ರು 50-50 ಹಂಚಿಕೊಳ್ಳೋಣ ಅಂತ ಐಡಿಯಾ ಹೇಳ್ತಾನೆ. ಮತ್ತೊಂದು ಕಡೆ ಶಾನು ವಿಸುನ ಜೊತೆ ಸೇರಿಕೊಂಡು ತನ್ನ ಗಂಡನನ್ನ ಹೇಗೆ ಕೊಲೆ ಮಾಡೋದು ಅಂತ ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ವಿಸು, ಯಾವುದೇ ಕಾರಣಕ್ಕೂ ನಾವೇ ಈ ಕೊಲೆ ಮಾಡಿರುವುದು ಅಂತ ಯಾರಿಗೂ ಅನುಮಾನ ಬರಬಾರ್ದು, ಆಗಲೇ ನನ್ನ ಆಸ್ತಿ ನನಗೆ ಲೀಗಲ್ ಆಗಿ ವಾಪಸ್ ಬರೋದು. ಒಂದು ವೇಳೆ ಇದೇನಾದ್ರೂ ಕೊಲೆ ಅಂತ ಪೊಲೀಸರಿಗೆ ಅನುಮಾನ ಬಂದ್ರೆ ತಕ್ಷಣವೇ ನನ್ನನ್ನ ಎನ್ಕ್ವೈರಿ ಮಾಡ್ತಾರೆ. ಅದಕ್ಕೆ ವಿಸು ಒಂದು ಐಡಿಯಾ ಹೇಳ್ತಾನೆ. ಶಾನು, ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ನಾನೊಂದು ಹಳೆಯ ಲಾರಿಯನ್ನ ಬಾಡಿಗೆಗೆ ಪಡೆದುಕೊಳ್ತೀನಿ. ನಿನ್ನ ಗಂಡ ಆಫೀಸ್ ನಿಂದ ಹೊರಗಡೆ ಬರ್ತಿದ್ದ ಹಾಗೆ ಅವನಿಗೆ ಗುದ್ದೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿ ಬಿಡ್ತೀನಿ. ನೋಡುವ ಜನಗಳಿಗೆ ಅದೊಂದು ಬ್ರೇಕ್ ಫೇಲ್ ಆಗಿದ್ದ ಕಾರಣ ಆಗಿರುವ ಆಕ್ಸಿಡೆಂಟ್ ಅನ್ಸುತ್ತೆ ಅಂತ ಐಡಿಯಾ ಹೇಳ್ತಾನೆ. ಆ ದಿನ ರಾತ್ರಿನೇ ಪ್ಲಾನ್ ಪ್ರಕಾರ ವಿಸು ಶಾನುಳ ಗಂಡ ಆಫೀಸ್ ನಿಂದ ಹೊರಗಡೆ ಬರ್ತಿದ್ದ ಹಾಗೆ ಲಾರಿಯಿಂದ ಗುದ್ದಿ ಅವನನ್ನ ಸಾಯಿಸಿ ಬಿಡ್ತಾನೆ. ಮತ್ತೊಂದು ಕಡೆ ವೆಂಕಟ್ ಹಾಗೂ ಅರ್ಜುನ್ ತಾವು ಹಾಕಿಕೊಂಡಿರುವ ಪ್ಲಾನ್ ಪ್ರಕಾರ ವರುಣ್ಗಾಗಿ ಕಾಯ್ತಾ ನಿಂತಿರ್ತಾರೆ. ಆದ್ರೆ ಎಷ್ಟೇ ಹೊತ್ತಾದ್ರೂ ಕೂಡ ವರುಣ್ ಮಾತ್ರ ಬರೋದೇ ಇಲ್ಲ. ಆಗ ಶಾಕಿಂಗ್ಲಿ ಯಾರೋ ದೂರದಲ್ಲಿ ನಿಂತುಕೊಂಡು ಇವರಿಬ್ಬರನ್ನ ಅಬ್ಸರ್ವ್ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಈ ಕಡೆ ವಿಸು ಶಾನುಗೆ ಕಾಲ್ ಮಾಡಿ ಖುಷಿಯಿಂದ ನಿನ್ನ ಗಂಡನನ್ನ ಸಾಯಿಸಿ ಬಿಟ್ಟೆ, ಯಾರಿಗೂ ಕೂಡ ಅನುಮಾನ ಬರ್ಲಿಲ್ಲ ಅಂತ ಹೇಳ್ತಾನೆ. ಶಾನು ಖುಷಿಯಿಂದ ಮಾತನಾಡ್ತಿರುವಾಗಲೇ ಮನೆಯ ಡೋರ್ ಬೆಲ್ ರಿಂಗ್ ಆಗುತ್ತೆ. ಯಾರು ಅಂತ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಈಕೆ ಗಂಡ ಇನ್ನೂ ಕೂಡ ಬದುಕೇ ಇರ್ತಾನೆ. ಇದನ್ನ ನೋಡಿದ ಶಾನುಗೆ ಒಂದೇ ಸರಿ ಆಕಾಶನೇ ತಲೆಯ ಮೇಲೆ ಬಿದ್ದಾಗುತ್ತೆ. ಹಾಗಾದ್ರೆ ಆ ವಿಸು ನನ್ನ ಗಂಡ ಅಂದುಕೊಂಡು ಬೇರೆ ಯಾರನ್ನೋ ಸಾಯಿಸಿ ಬಿಟ್ನಲ್ಲ ಅಂತ ತುಂಬಾನೇ ಹೆದರಿಕೆ ಆಗೋದಕ್ಕೆ ಶುರುವಾಗುತ್ತೆ. ಆ ದಿನ ರಾತ್ರಿ ಈಕೆ ಗಂಡ ಮಲಗಿಕೊಳ್ಳುವವರೆಗೂ ಕಾಯ್ದಿದ್ದು ನಂತರ ವಿಸು ಬಳಿ ಬರ್ತಾಳೆ. ವಿಸುನ ಕಪಾಳಕ್ಕೆ ಸರಿಯಾಗಿ ಹೊಡೆದು, ನೀನು ನೋಡಿದ್ರೆ ನನ್ನ ಗಂಡನನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಿ ಬಿಟ್ಟೆ ಅಂತ ಫೋನ್ ಮಾಡಿದ್ದೆ, ಆದ್ರೆ ನನ್ನ ಗಂಡ ಮರುಕ್ಷಣವೇ ಮನೆಗೆ
ಒಳಗೆ ಬಂದು ರೂಮ್ ನಲ್ಲಿ ಮಲಗಿಕೊಂಡಿದ್ದಾನೆ. ಹಾಗಾದ್ರೆ ನೀನು ಕೊಲೆ ಮಾಡಿದ್ದು ಯಾರನ್ನ ಅಂತ ಸರಿಯಾಗಿ ಬೈತಾಳೆ. ಈಕೆ ಮಾತುಗಳನ್ನ ಕೇಳಿದ ವಿಸುಗೂ ಕೂಡ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಹಾಗಾದ್ರೆ ನಾನು ಕೊಲೆ ಮಾಡಿದ್ದು ನಿನ್ನ ಗಂಡನನ್ನ ಅಲ್ವಾ? ನಾನು ನಿನ್ನ ಗಂಡ ಅದೇ ಕಾರ್ನಲ್ಲಿ ಅಲ್ವಾ ಡೈಲಿ ಓಡಾಡೋದು ಅಂತ ಅವನ ಮುಖವನ್ನ ನೋಡದೆ ಆಕ್ಸಿಡೆಂಟ್ ಮಾಡಿಬಿಟ್ಟೆ. ಮತ್ತೊಂದು ಕಡೆ ಅರೌಡಿಯ ಹುಡುಗರು ಅರ್ಜುನ್ ಹಾಗೂ ವೆಂಕಟ್ನನ್ನ ಎಳೆದುಕೊಂಡು ಬರ್ತಾರೆ. ಆಗಲೇ ಇವರಿಬ್ಬರನ್ನ ಫಾಲೋ ಮಾಡ್ತಾ ಇದ್ದಿದ್ದು ಇವನ ಹುಡುಗರೇ. ಅರೌಡಿ ಅರ್ಜುನ್ಗೆ ನಿನಗೆ ಸಾಲ ತೀರಿಸೋದಕ್ಕೆ ಅಂತ 2 ವಾರಗಳ ಟೈಮ್ ಅನ್ನ ಕೊಟ್ಟಿದ್ರೆ ನೀನು ನೋಡಿದ್ರೆ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ಯಾ. ಅಷ್ಟಕ್ಕೂ ನಿನ್ನ ಜೊತೆಗಿರುವ ನಿನ್ನ ಫ್ರೆಂಡ್ ಯಾಕೆ ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕಿಕೊಂಡಿದ್ದ ಅಂತ ಕೇಳ್ತಾನೆ. ಮೊದಲಿಗೆ ಅರ್ಜುನ್ ಸತ್ಯವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ರೌಡಿ ಇವನನ್ನ ಸಾಯಿಸಿ ಬಿಡ್ತೀನಿ ಅಂತ ಹೆದರಿಸಿದಾಗ ಬೇರೆ ದಾರಿ ಇಲ್ಲದೆ ಸತ್ಯ ಹೇಳೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಅರ್ಜುನ್ ಹೇಳಿದ ವರುಣ್ನ ಕಥೆಯನ್ನ ಕೇಳಿದ ಅರೌಡಿ ನೀನೇನಾದ್ರೂ ಮಾಡ್ಕೋ, ಇನ್ನು 2 ದಿನಗಳ ಒಳಗೆ ನಾನು ಕೊಟ್ಟಿದ್ದ ಸಾಲವನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ಮತ್ತೆ ವಾರ್ನ್ ಮಾಡಿ ಕಳುಹಿಸಿಕೊಡ್ತಾನೆ. ಮತ್ತೊಂದು ಕಡೆ ಗಾಯತ್ರಿ ಆ ಹೋಟೆಲ್ ನಲ್ಲಿ ಬಚ್ಚಿಟ್ಟಿದ್ದ ದುಡ್ಡನ್ನ ಮತ್ತೆ ಅದೇ ಬ್ಯಾಗ್ ಗೆ ಪ್ಯಾಕ್ ಮಾಡಿಕೊಳ್ತಾಳೆ. ಹೇಗೋ ಪ್ಲಾನ್ ಮಾಡ್ಕೊಂಡು ಬೇರೆ ಲಗೇಜ್ ಗಳ ಜೊತೆಗೆ ದುಡ್ಡಿದ್ದ ಆ ಬ್ಯಾಗ್ ಅನ್ನ ಕೂಡ ಲಾಬಿಗೆ ತೆಗೆದುಕೊಂಡು ಬರ್ತಾಳೆ. ಆದ್ರೆ ಅಷ್ಟರಲ್ಲೇ ಓನರ್ ನ ಮಗ ಹೇಮಂತ್ ಗಾಯತ್ರಿಯನ್ನ ತಡಿತಾನೆ. ಮೊದಲೇ ಗಾಯತ್ರಿಯನ್ನ ಟಾರ್ಗೆಟ್ ಮಾಡಿದ್ದಾತ ನಿನ್ನ ಕೈಯಲ್ಲಿರುವ ಬ್ಯಾಗ್ ನಲ್ಲಿ ಏನಿದೆ ಓಪನ್ ಮಾಡಿ ತೋರ್ಸು ಅಂತ ಕೇಳ್ತಾನೆ. ಆ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರ ಒಳಗಡೆ ಇರುವ ದುಡ್ಡು ಇವರ ಪಾಲಾಗುತ್ತೆ ಅಂತ ಒಂದು ಪ್ಲಾನ್ ಮಾಡಿದ ಗಾಯತ್ರಿ ಹೇಮಂತ್ ನ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಡ್ತಾಳೆ. ಬೇಕಂತಲೇ ಅಲ್ಲಿದ್ದ ಎಲ್ಲ ಸ್ಟಾಫ್ ಗಳ ಮುಂದೆ ನೀನು ಯಾವಾಗಲೂ ಯಾವುದಾದರೊಂದು ಕಾರಣವನ್ನ ಇಟ್ಕೊಂಡು ನನ್ನನ್ನ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀಯ. ಈಗಲೇ ನಿನ್ನ ಅಪ್ಪನಿಗೆ ಇದನ್ನೆಲ್ಲ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೋಟೆಲ್ ಓನರ್ ನ ಬಳಿ ಬಂದು ಎಲ್ಲವನ್ನ ಹೇಳ್ತಾಳೆ. ಇವತ್ತೇ ಕೊನೆಯ ದಿನ, ನಾಳೆಯಿಂದ ನಿಮ್ಮ ಹೋಟೆಲ್ಗೆ ನಾನು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಬರ್ತಾಳೆ. ಮತ್ತೊಂದು ಕಡೆ ವಿಸುನನ್ನ ನೋಡ್ತೀವಿ. ಶಾನುಳ ಗಂಡ ಅಂದುಕೊಂಡು ಬೇರೆ ಯಾರೋ ಇನ್ನೋಸೆಂಟ್ ವ್ಯಕ್ತಿಯನ್ನ ವಿನಾಕಾರಣ ಸಾಯಿಸಿ ಬಿಟ್ನಲ್ಲ ಅಂತ ಅದೇ ಗಿಲ್ಟ್ ಫೀಲ್ ನಲ್ಲಿ ಡ್ರಿಂಕ್ಸ್ ಮಾಡಿ ಡ್ರಗ್ಸ್ ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಇದನ್ನ ನೋಡಿದ ಶಾನು ಅವನಿಗೆ ತುಂಬಾನೇ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ನೀನು ಬೇಕಂತ ಕೊಲೆಯನ್ನ ಮಾಡ್ಲಿಲ್ಲ ಅಲ್ವಾ, ನನ್ನ ಗಂಡನನ್ನ ಸಾಯಿಸೋದಕ್ಕೆ ಅಂತ ಹೋಗಿ ಬೈ ಆಕ್ಸಿಡೆಂಟ್ಲಿ ಬೇರೆಯವನನ್ನ ಸಾಯಿಸಿದ್ಯಾ. ಇದನ್ನೆಲ್ಲ ಮರೆತು ಮೊದಲಿನ ಹಾಗೆ ಇದ್ದು ಬಿಡು ಅಂತ ತುಂಬಾನೇ ಹೇಳಿರ್ತಾಳೆ. ಆದ್ರೆ ವಿಸು ಮಾತ್ರ ಅದೇ ಗಿಲ್ಟ್ ಫೀಲ್ ನಲ್ಲಿ ಇಲ್ಲ, ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಸರೆಂಡರ್ ಆಗ್ತೀನಿ ಅಂತ ಹೋಗೋ ಬರದಲ್ಲಿ ಕಾಲು ಜಾರಿ ಕೆಳಗಡೆ ಬಿದ್ದು ಗ್ಲಾಸ್ ಪೀಸ್ ಕತ್ತಿಗೆ ಚುಚ್ಚಿ ಅಲ್ಲೇ ಸತ್ತು ಹೋಗ್ತಾನೆ. ಇದನ್ನು ನೋಡಿದ ಶಾನುಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಈಗೇನ್ ಮಾಡೋದು ಅಂತ ಗೊತ್ತಾಗದೆ ಶಾನು ತನ್ನ ಫ್ರೆಂಡ್ ಲನ್ನ ಅಲ್ಲಿಗೆ ಕರೆಸಿಕೊಳ್ತಾಳೆ. ನಡೆದದನ್ನೆಲ್ಲ ಕೇಳಿಸಿಕೊಂಡ ಈಕೆ ಫ್ರೆಂಡ್ ಯಾರಿಗೋ ಗೊತ್ತಾಗದ ಹಾಗೆ ಆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಸಹಾಯ ಮಾಡ್ತಾಳೆ. ನಂತರ ಶಾನುಳನ್ನ ತನ್ನ ಬ್ಯೂಟಿ ಪಾರ್ಲರ್ ಗೆ ಕರೆದುಕೊಂಡು ಬಂದು ಧೈರ್ಯ ಹೇಳಿ ಆಕೆಗೆ ಸಮಾಧಾನ ಮಾಡ್ತಾಳೆ. ನಂತರ ಮುಂದುವರೆದು ಇದಕ್ಕೆಲ್ಲ ಕಾರಣ ನಿನ್ನ ಗಂಡನೇ, ಅವನನ್ನ ಕೊಲೆ ಮಾಡೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ, ತಕ್ಷಣ ನೀನು ನನಗೆ 20 ಲಕ್ಷ ರೂಪಾಯಿಯನ್ನ ಕೊಡು, ನಾನು ಸುಪಾರಿ ಕಿಲ್ಲರ್ ಗಳನ್ನ ಹೈರ್ ಮಾಡಿ ನಿನ್ನ ಗಂಡನನ್ನ ಯಾರಿಗೂ ಅನುಮಾನ ಬಾರದ ಹಾಗೆ ಕೊಲೆ ಮಾಡಿಸಿ ಬಿಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಶಾನುಳ ಬಳಿ ತಕ್ಷಣಕ್ಕೆ ಅಷ್ಟೊಂದು ದುಡ್ಡು ಇರೋದಿಲ್ಲ. ಅದಕ್ಕೆ ಆ ಶಾನುಳ ಫ್ರೆಂಡ್ ಸರಿ ನಾನೀಗ ದುಡ್ಡನ್ನ ಅರೇಂಜ್ ಮಾಡ್ತೀನಿ, ಆದ್ರೆ ನಿನಗೆ ದುಡ್ಡು ಬಂದ ತಕ್ಷಣ ನನಗೆ ವಾಪಸ್ ಕೊಡ್ಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಈ ಶಾನುಳ ಫ್ರೆಂಡ್ ಅರ್ಜುನ್ಗೆ ಕಾಲ್ ಮಾಡ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಅರ್ಜುನ್ ತನ್ನ ಗರ್ಲ್ ಫ್ರೆಂಡ್ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹುಡುಕ್ತಿದ್ದ ಅಲ್ವಾ. ಅರ್ಜುನ್ ನ ಗರ್ಲ್ ಫ್ರೆಂಡ್ ಮೇಘನನೇ ಈ ಶಾನುಳ ಫ್ರೆಂಡ್ ಆಗಿರ್ತಾಳೆ. ಅರ್ಜುನ್ಗೆ ಕಾಲ್ ಮಾಡಿ ಅರ್ಜುನ್ ನಾನೊಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ, ತಕ್ಷಣ ನನಗೆ 20 ಲಕ್ಷ ರೂಪಾಯಿ ದುಡ್ಡು ಬೇಕು, ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಅರ್ಜುನ್ ಸರಿ ಅಂತ ರೌಡಿ ಶೀಟರ್ ಬಳಿ 20 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡು ಈಕೆಗೆ ಕೊಟ್ಟಿರ್ತಾನೆ. ನಂತರ ಮೇಘನ ಹೇಳಿದಂತೆ ಸುಪಾರಿ ಕಿಲ್ಲರ್ ಗಳನ್ನ ಹೈರ್ ಮಾಡಿ ಶಾನುಳ ಗಂಡನನ್ನ ಕೊಲೆ ಮಾಡಿಸಿ ಬಿಡ್ತಾಳೆ. ಆ ಕೊಲೆಯನ್ನ ಒಂದು ಆಕ್ಸಿಡೆಂಟ್ ಅನ್ನುವ ರೀತಿ ಪೋರ್ಟ್ರೇಟ್ ಮಾಡಿದ ಕಾರಣ ಯಾರಿಗೂ ಕೂಡ ಅನುಮಾನನೇ ಬಂದಿರೋದಿಲ್ಲ. ಕೆಲವು ದಿನಗಳ ನಂತರ ಶಾನುಳ ಪ್ರಾಪರ್ಟಿ ವಾಪಸ್ ಅವಳ ಹೆಸರಿಗೇನೆ ಬರುತ್ತೆ. ಇದಾಗಿ 1 ತಿಂಗಳ ನಂತರ ಶಾನು ಮೇಘನಳನ್ನ ಮೀಟ್ ಮಾಡೋದಕ್ಕೆ ಅಂತ ಬ್ಯಾಂಕ್ ನಿಂದ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಂಡು ಬರ್ತಾಳೆ. ಮೇಘನ ಸುಪಾರಿ ಕಿಲ್ಲರ್ ಗಳಿಗೆ ಕೊಟ್ಟಿದ್ದ 20 ಲಕ್ಷ ರೂಪಾಯಿಗಿಂತ ಜಾಸ್ತಿನೇ ಶಾನು ಆಕೆಗೆ ಕೊಡ್ತಾಳೆ. ಆದ್ರೆ ಈಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೆಕೆಂಡ್ ನಲ್ಲೇ ನೋಡಿದ್ರೆ ಮೇಘನ ಶಾನುಳನ್ನ ಕಿಡ್ನಾಪ್ ಮಾಡಿಕೊಂಡು ಒಂದು ಜಾಗಕ್ಕೆ ತಂದು ಕಟ್ಟಿ ಹಾಕಿರ್ತಾಳೆ. ಶಾನುಳ ಬಾಡಿಯಿಂದ ಸ್ವಲ್ಪನೇ ಬ್ಲಡ್ ಲಾಸ್ ಆಗುವ ಹಾಗೆ ಮಾಡಿರ್ತಾಳೆ. ವಿಚಿತ್ರವಾಗಿ ನಗುತ್ತಾ ಶಾನು ಇದನ್ನೆಲ್ಲ ನಾನು ನಿನ್ನ ಫ್ರೆಂಡ್ಶಿಪ್ ಗೋಸ್ಕರ ಮಾಡ್ದೆ ಅಂತ ಅಂದುಕೊಂಡಿದ್ದ, ಹಾಗೆಲ್ಲ ಮಾಡೋದಕ್ಕೆ ನನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನ್ನ ಹೆಸರಿನಲ್ಲಿರುವ ಅಷ್ಟು ಪ್ರಾಪರ್ಟಿಯನ್ನ ನೀನೊಬ್ಳೆ ಏನ್ ಮಾಡ್ತೀಯಾ? ನಿನ್ನ ಹಾಗೆ ವೀಕ್ ಮೈಂಡೆಡ್ ವ್ಯಕ್ತಿಗಳು ಈ ಲೋಕದಲ್ಲಿ ಬದುಕೋದು ತುಂಬಾನೇ ಕಷ್ಟ. ನೀನು ನೆಮ್ಮದಿಯಾಗಿ ಪ್ರಾಣ ಬಿಡು, ನಿನ್ನ ಹೆಸರಿನಲ್ಲಿರುವ ಎಲ್ಲ ದುಡ್ಡು ಹಾಗೂ ಆಸ್ತಿಯನ್ನ ನಾನು ಎಂಜಾಯ್ ಮಾಡ್ತೀನಿ ಅಂತ ಆಕೆಯನ್ನ ಸಾಯಿಸಿ ಬಿಡ್ತಾಳೆ. ಅಲ್ಲಿಂದ ಸೀದಾ ಶಾನು ತಂದಿದ್ದ ದುಡ್ಡಿನ ಬ್ಯಾಗ್ ಅನ್ನ ತನ್ನ ಕಾರ್ ನಲ್ಲಿ ಹಾಕಿಕೊಂಡು ಅರ್ಜುನ್ ಮನೆಗೆ ಬರ್ತಾಳೆ. ಇಷ್ಟು ದಿನಗಳಾದ್ರೂ ತನ್ನನ್ನ ಮೀಟ್ ಮಾಡಿರ್ಲಿಲ್ವಲ್ಲ ಅಂತ ಅರ್ಜುನ್ಗೆ ಈಕೆ ಮೇಲೆ ತುಂಬಾನೇ ಕೋಪ ಇರುತ್ತೆ. ಆದ್ರೆ ಯಾರನ್ನ ಹೇಗೆ
ಮೇಂಟೈನ್ ಮಾಡ್ಬೇಕು ಅಂತ ಗೊತ್ತಿದ್ದ ಈ ಮೇಘನ ತಾನು ತಂದಿದ್ದ ಒಂದು ಆಪಲ್ ವಾಚ್ ಅನ್ನ ಅವನಿಗೆ ಗಿಫ್ಟ್ ಮಾಡಿ ಅವನ ಜೊತೆ ರೊಮ್ಯಾನ್ಸ್ ಮಾಡ್ತಾಳೆ. ನಂತರ ಮಾತನಾಡ್ತಾ ಅರ್ಜುನ್, ನಿನಗೇನೆ ಗೊತ್ತಲ್ವಾ, ನನಗೆ ಇಲ್ಲಿ ಸರಿಯಾಗಿ ಬಿಸ್ನೆಸ್ ಆಗ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬಳು ದುಬೈಯಲ್ಲಿ ಸೆಟ್ಲ್ ಆಗಿದ್ದಾಳೆ. ಆಕೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಆದ್ರೆ ದುಬೈಗೆ ಹೋಗೋದಕ್ಕೆ ನನ್ನ ಬಳಿ MBA ಡಿಗ್ರಿ ಇಲ್ಲ. ನೀನು ನನ್ಗೊಂದು ಸಹಾಯ ಮಾಡು. ನನ್ನ ಫ್ರೆಂಡ್ ಶಾನುಳ ಪಾಸ್ಪೋರ್ಟ್ ಅನ್ನ ನಿನ್ಗೆ ಕೊಡ್ತೀನಿ. ಸಿಸ್ಟಮ್ ನಲ್ಲಿ ಆಕೆಯ ಫೋಟೋದ ಬದಲಿಗೆ ನನ್ನ ಫೋಟೋವನ್ನ ರಿಪ್ಲೇಸ್ ಮಾಡಿಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಇದನ್ನು ಕೇಳಿದ ಅರ್ಜುನ್ಗೆ ಕೋಪ ಬರುತ್ತೆ. ಓಹೋ, ಹಾಗಾದ್ರೆ ನೀನು ನನ್ನ ಮೇಲಿರುವ ಪ್ರೀತಿಗೆ ಇಲ್ಲಿ ಬಂದಿಲ್ಲ, ನಿನ್ನ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಅಂತ ಬಂದಿದ್ಯಲ್ವಾ ಅಂತ ರೇಗ್ತಾನೆ. ಆದ್ರೆ ಈ ಮೇಘನ ಮತ್ತೆ ಕಣ್ಣೀರಿಡ್ತಾ ನಾಟಕ ಮಾಡ್ತಾಳೆ. ಅದೇ ಸಮಯಕ್ಕೆ ಡೋರ್ ಬೆಲ್ ರಿಂಗ್ ಆಗುತ್ತೆ. ಯಾರು ಅಂತ ಹೋಗಿ ನೋಡಿದ್ರೆ ಇವನ ಫ್ರೆಂಡ್ ಆಫೀಸರ್ ರಾಜೇಶ್ ಅಲ್ಲಿಗೆ ಬಂದಿರ್ತಾನೆ. ಈಗ ಒಳಗಡೆ ಇದ್ದ ಮೇಘನಕ್ಕೆ ಈ ರಾಜೇಶ್ ಒಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗಿ ಹೆದರಿಕೆ ಆಗೋದಕ್ಕೆ ಶುರುವಾಗುತ್ತೆ. ರಾಜೇಶ್ ಈಗ ಡ್ರಿಂಕ್ಸ್ ಮಾಡ್ತಾ ಅರ್ಜುನ್ ಸಿಟಿಯಲ್ಲಿ ಇವತ್ತೊಂದು ಬ್ರೂಟಲ್ ಮರ್ಡರ್ ಆಗಿದೆ. ಯಾರೋ ಒಬ್ಬ ಸೈಕೋಪಾತ್ ಅನ್ಸುತ್ತೆ. ಶಾನು ಎಂಬ ಹುಡುಗಿಯನ್ನ ಕಟ್ಟಿ ಹಾಕಿ ಆಕೆ ದೇಹದಿಂದ ಸ್ವಲ್ಪನೇ ರಕ್ತ ಬ್ಲೀಡ್ ಆಗಿ ಆಕೆ ಸಾಯುವ ಹಾಗೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆ ಹುಡುಗಿಯ ಡೆಡ್ ಬಾಡಿಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಕತ್ತಿನ ಹಿಂಭಾಗದಲ್ಲಿ ಒಂದು ಬಟರ್ಫ್ಲೈ ಟ್ಯಾಟೂ ಇತ್ತು ಅಂತ ಹೇಳ್ತಾನೆ. ಇದನ್ನ ಕೇಳ್ತಿದ್ದ ಹಾಗೆ ಅರ್ಜುನ್ಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗುತ್ತೆ. ರಾಜೇಶ್ ಹೇಳಿದ ರೀತಿ ಆ ಬಟರ್ಫ್ಲೈ ಟ್ಯಾಟೂ ಈ ಮೇಘನಾಳ ಕತ್ತಿನ ಹಿಂದೆ ಕೂಡ ಇರೋದನ್ನ ಈ ಅರ್ಜುನ್ ಗಮನಿಸಿರ್ತಾನೆ. ಈಗ ಅರ್ಜುನ್ಗೆ ತನ್ನ ಗರ್ಲ್ ಫ್ರೆಂಡ್ ಮೇಘನಾಳ ಮೇಲೆ ಅನುಮಾನ ಶುರುವಾಗುತ್ತೆ. ಒಂದು ವೇಳೆ ಈಕೆ ಶಾನುಳನ್ನ ಕೊಲೆ ಮಾಡಿ ಆಕೆಯ ಪಾಸ್ಪೋರ್ಟ್ ಅನ್ನ ಫೇಕ್ ಮಾಡಿಸಿ ದುಬೈಗೆ ಎಸ್ಕೇಪ್ ಆಗೋದಕ್ಕೆ ತನ್ನ ಸಹಾಯ ಕೇಳಿಕೊಂಡು ಬಂದಿರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಅದೇ ಸಮಯಕ್ಕೆ ರಾಜೇಶ್ಗೆ ಒಂದು ಫೋನ್ ಕಾಲ್ ಬಂತು ಅಂತ ಹೊರಗಡೆ ಬರ್ತಾನೆ. ತಕ್ಷಣವೇ ಅರ್ಜುನ್ ಮೇಘನಾಳ ಕಪಾಳಕ್ಕೆ ಹೊಡೆದು ಇದೆಲ್ಲ ನೀನು ಮಾಡಿರುವ ಕೆಲಸನ ಅಂತ ಕೇಳ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ಮೇಘನ ನಾಟಕವಾಡುತ್ತಾ ಸತ್ಯ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅರ್ಜುನ್, ಇದನ್ನೆಲ್ಲ ನಾನು ನನ್ನೊಬ್ಬಳಿಗೆ ಅಂತ ಮಾಡಿಲ್ಲ, ಇದರಿಂದ ನಮ್ಮಿಬ್ಬರಿಗೂ ಕೂಡ ಸಹಾಯ ಆಗುತ್ತೆ. ಯಾವುದಾದರೂ ಒಂದು ಕೆಲಸದಿಂದ ನಮಗೆ ಒಳ್ಳೇದಾದ್ರೆ ಅದು ಕೆಟ್ಟದ್ದಲ್ಲ ಅಂತ ನೀನೆ ನನ್ಗೆ ಹೇಳಿರ್ಲಿಲ್ವಾ ಅಂತ ಅವನಿಗೇನೆ ಉಲ್ಟಾ ಡೈಲಾಗ್ ಹೊಡಿತಾಳೆ. ಅದೇ ಸಮಯಕ್ಕೆ ಅರ್ಜುನ್ಗೆ ವೆಂಕಟ್ ಕಾಲ್ ಮಾಡ್ತಾನೆ. ಅರ್ಜುನ್ ಮಾತನಾಡುತ್ತಾ ಸೈಡ್ಗೆ ಬರ್ತಾನೆ. ಮೇಘನಳ ಬಗ್ಗೆ ಎಲ್ಲವನ್ನ ಹೇಳಿ ವೆಂಕಟ್ಗೆ ತಕ್ಷಣ ತನ್ನ ಫ್ಲಾಟ್ಗೆ ಬಾ ಅಂತ ಹೇಳ್ತಾನೆ. ಫೋನ್ ಕಟ್ ಮಾಡಿ ಅರ್ಜುನ್ ವಾಪಸ್ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಮೇಘನ ರಾಜೇಶ್ ನನ್ನ ಕೂಡ ಸಾಯಿಸಿ ಬಿಟ್ಟಿರ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಮತ್ತೆ ನಾಟಕವಾಡ್ತಾ ಈ ರಾಜೇಶ್ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ತಾ, ನೀನು ಹೊರಗಡೆ ಹೋಗಿದ್ದಾಗ ನನ್ನನ್ನ ಹಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ, ನನ್ನ ಸೆಲ್ಫ್ ಡಿಫೆನ್ಸ್ ಗೆ ಅಂತ ಇವನನ್ನ ಸಾಯಿಸಿ ಬಿಟ್ಟೆ ಅಂತ ಅಳುತ್ತಾ ಹೇಳ್ತಾಳೆ. ಆದ್ರೆ ಅರ್ಜುನ್ಗೆ ಈಗಾಗಲೇ ಈ ಮೇಘನ ಎಂತಹ ಕ್ರಿಮಿನಲ್ ಅಂತ ಅರ್ಥ ಆಗಿರುತ್ತೆ. ತಕ್ಷಣ ಅಲ್ಲೇ ಇದ್ದ ಒಂದು ಬಿಯರ್ ಬಾಟಲಿಯನ್ನ ತೆಗೆದುಕೊಂಡು ಮೇಘನಾಳ ತಲೆಗೆ ಹೊಡೆದು ಬಿಡ್ತಾನೆ. ಮೇಘನ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಅರ್ಜುನ್ ತಕ್ಷಣವೇ ಕೆಳಗಡೆ ಬಂದು ಮೇಘನಾಳ ಕಾರ್ಡಿಕೆಯನ್ನ ಓಪನ್ ಮಾಡಿ ನೋಡಿದಾಗ ಬ್ಯಾಗ್ ನ ತುಂಬಾ ದುಡ್ಡಿರುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಕೆಲವು ಸಮಯದ ನಂತರ ಮೇಘನಾಗೆ ಎಚ್ಚರವಾದಾಗ ಆ ರೌಡಿ ತನ್ನ ಹುಡುಗರ ಜೊತೆ ಅಲ್ಲಿಗೆ ಬಂದು ಕೂತಿರ್ತಾನೆ. ಈ ಮೇಘನಾಳನ್ನ ನೋಡಿದ ಆ ರೌಡಿ ಶೀಟರ್, ನೀನು ಅರ್ಜುನ್ ನ ಗರ್ಲ್ ಫ್ರೆಂಡ್ ಅಲ್ವಾ, ನಿನ್ನನ್ನ ಸಾಯಿಸಿದ್ರೆ ಆತ ಖಂಡಿತ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ಇನ್ನೇನು ಆಕೆಯನ್ನ ಸಾಯಿಸ್ಬೇಕು ಅನ್ನುವಾಗ ಆಕೆ ಮತ್ತೆ ಆಕ್ಟ್ ಮಾಡ್ತಾ ಅರ್ಜುನ್ ಬಳಿ ಸಾಕಷ್ಟು ದುಡ್ಡಿದೆ ಅಂತ ಹೇಳಿಬಿಡ್ತಾಳೆ. ತಕ್ಷಣ ಮೇಘನ ಅರ್ಜುನ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆತ ಫೋನ್ ಅನ್ನ ಪಿಕ್ ಮಾಡದೆ ಫೋನ್ ಅನ್ನ ಹೊರಗಡೆ ಎಸೆದು ಬಿಡ್ತಾನೆ. ಆದ್ರೆ ಈಕೆ ಸ್ವಲ್ಪ ಸಮಯದ ಹಿಂದೆ ಅರ್ಜುನ್ಗೆ ಒಂದು ವಾಚ್ ಅನ್ನ ಗಿಫ್ಟ್ ಮಾಡಿದ್ಲು ಅಲ್ವಾ, ಅದರ ಒಳಗಡೆ ಒಂದು GPS ಟ್ರ್ಯಾಕರ್ ಅನ್ನ ಇಟ್ಟಿರ್ತಾಳೆ. ಮತ್ತೊಂದು ಕಡೆ ಅರ್ಜುನ್ ಮನೆಯಲ್ಲಿ ಇಲ್ಲ ಅಂತ ಗೊತ್ತಿಲ್ಲದೆ ವರುಣ್ ಅವನ ಫ್ಲಾಟ್ ಗೆ ಬಂದು ಬಿಡುತ್ತಾನೆ. ಅವನನ್ನ ನೋಡ್ತಿದ್ದ ಹಾಗೆ ಆ ರೌಡಿ ಅವನನ್ನು ಹಿಡಿದುಕೊಳ್ತಾನೆ. ಯಾಕಂದ್ರೆ ಅರ್ಜುನ್ ವರುಣ್ ಬಳಿ ಸಾಕಷ್ಟು ದುಡ್ಡಿದೆ ಅಂತ ಮೊದಲೇ ಹೇಳಿದ್ದ ಅಲ್ವಾ, ಅದಕ್ಕೆ ಈಗ ಅವನನ್ನ ಹಿಡಿದು ದುಡ್ಡೆಲ್ಲಿದೆ ಹೇಳು ಅಂತ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಆ ದುಡ್ಡಿನ ಬ್ಯಾಗ್ ಅನ್ನ ತೆಗೆದುಕೊಂಡು ಈ ಅರ್ಜುನ್ ಒಂದು 5 ಸ್ಟಾರ್ ಹೋಟೆಲ್ ಗೆ ಬರ್ತಾನೆ. ರಿಜಿಸ್ಟರ್ ನಲ್ಲಿ ತನ್ನ ಹೆಸರನ್ನ ಅರ್ಜುನ್ ಅಂತ ಬರೆಯೋದ್ರ ಬದಲಿಗೆ ವರುಣ್ ಅಂತ ಬರೆದಿರ್ತಾನೆ. ಸ್ನೇಹಿತರೆ, ಈ ಹೋಟೆಲ್ ಯಾವ್ದು ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ. ಇದೇ ಹೋಟೆಲ್ ನಲ್ಲಿ ಆ ಗಾಯತ್ರಿ ವರ್ಕ್ ಮಾಡ್ತಿದ್ದು. ರೂಮ್ ನ ಒಳಗಡೆ ಬಂದು ಸಿಗರೇಟ್ ಸಾಧೋಣ ಅಂತ ನೋಡಿದ್ರೆ ಸಿಗರೇಟ್ ಪ್ಯಾಕೆಟ್ ಖಾಲಿಯಾಗಿರುತ್ತೆ. ಹೋಟೆಲ್ ನ ಹೊರಗಡೆ ಬಂದು ಸಿಗರೇಟ್ ಅಂಗಡಿಯಲ್ಲಿ ಸಿಗರೇಟ್ ಪರ್ಚೇಸ್ ಮಾಡ್ತಿರುವಾಗಲೇ ಆ ರೌಡಿಯ ಹುಡುಗರು ಅಲ್ಲಿಗೆ ಬಂದು ಬಿಡ್ತಾರೆ. ಇವರನ್ನ ನೋಡಿ ಹೆದರಿಕೊಂಡ ಅರ್ಜುನ್ ಅವರಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ರಸ್ತೆ ದಾಟೋದಕ್ಕೆ ಹೋಗಿ ಲಾರಿ ಇವನಿಗೆ ಗುದ್ದೆ ಆಕ್ಸಿಡೆಂಟ್ ಆಗಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಅರ್ಜುನ್ ವೆಂಕಟ್ಗೆ ಕಾಲ್ ಮಾಡಿದ ಕಾರಣ ಆತ ಕೂಡ ಅಲ್ಲಿಗೆ ಬರ್ತಾನೆ. ಆದ್ರೆ ಅರ್ಜುನ್ ಆಕ್ಸಿಡೆಂಟ್ ಆಗಿ ಸತ್ತು ಹೋದದನ್ನ ನೋಡಿದ ಅವನಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಗಾಯತ್ರಿ ತಾನು ತಂದಿದ್ದ ಬ್ಯಾಗ್ ಅನ್ನ ಓಪನ್ ಮಾಡಿ ಅಯಲ್ಲ ದುಡ್ಡನ್ನ ತನ್ನ ಮಂಚದ ಕೆಳಗಡೆ ಮುಚ್ಚಿಟ್ಟುಕೊಳ್ತಾಳೆ. ನಂತರ ಊಟ ಮಾಡೋದಕ್ಕೆ ಅಂತ ಕೂತಿದ್ದಾಗ ಇವಳ ಗಂಡ ಮಹೇಶ್ ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತಾನೆ. ಗಾಯತ್ರಿ, ಇವತ್ತೊಬ್ಬ ಕಸ್ಟಮರ್ ಕ್ಯಾಬ್ ಅನ್ನ ಬುಕ್ ಮಾಡಿದ್ರು. ಒಂದು ಹೋಟೆಲ್ ಬಳಿ ನನ್ನನ್ನ ಕರೆದುಕೊಂಡು ಹೋಗಿ ನನಗೆ 500 ರೂಪಾಯಿನ ಕೊಟ್ಟು ಅಲ್ಲೇ ವೇಟ್ ಮಾಡೋದಕ್ಕೆ ಅಂತ ಹೇಳಿದ್ರು. ನಾನು ವಾಪಸ್ ಅವರಿಗೆ ಚೇಂಜ್ ಕೊಡ್ಬೇಕು ಅಂತ ತುಂಬಾ ಹೊತ್ತು ಅಲ್ಲೇ ವೇಟ್ ಮಾಡಿದೆ. ಆದ್ರೆ ಎಷ್ಟೇ ಹೊತ್ತಾದ್ರೂ ಕೂಡ ಅವರು ವಾಪಸ್ ಬರ್ಲೇ ಇಲ್ಲ. ಅವರ ಚೇಂಜ್ ನನ್ನ ಬಳಿನೇ ಉಳಿದು ಬಿಡ್ತಲ್ಲ ಅಂತ ನನಗೆ ತುಂಬಾನೇ
ಗಿಲ್ಟ್ ಫೀಲ್ ಕಾಡ್ತಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಗಾಯತ್ರಿಗೆ ಆಶ್ಚರ್ಯ ಆಗುತ್ತೆ. ನನ್ನ ಗಂಡ ಕೇವಲ 500 ರೂಪಾಯಿ ಚೇಂಜ್ ಅನ್ನ ವಾಪಸ್ ಕೊಡೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅಂತ ಇಷ್ಟೊಂದು ಗಿಲ್ಟ್ ಫೀಲಿಂಗ್ ಮಾಡಿಕೊಳ್ತಿದ್ದಾರೆ. ಒಂದು ವೇಳೆ ನನಗೆ ಕೋಟ್ಯಾಂತರ ರೂಪಾಯಿ ಅದು ಕೂಡ ಒಂದು ಹೋಟೆಲ್ ನಲ್ಲಿ ಸಿಕ್ತು ಅಂತ ಗೊತ್ತಾದ್ರೆ ಇವರು ಹೇಗೆ ರಿಯಾಕ್ಟ್ ಮಾಡ್ತಾರೋ, ಈ ವಿಷಯವನ್ನ ಇವರಿಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡುತ್ತಲೇ ಮಲಗಿಕೊಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಅರೌಡಿ ಅವನ ಹುಡುಗರು ಹಾಗೂ ಮೇಘನ ಗಾಯತ್ರಿಯ ಮನೆಗೆ ಬಂದಿರ್ತಾರೆ. ಗಾಯತ್ರಿಯನ್ನ ನೋಡ್ತಿದ್ದ ಹಾಗೆ ಗಾಯತ್ರಿ ಆ ದುಡ್ಡು ಎಲ್ಲಿಟ್ಟಿದ್ಯಾ, ಹೋಟೆಲ್ ನ ಸಿಸಿಟಿವಿ ಕ್ಯಾಮೆರಾವನ್ನ ಚೆಕ್ ಮಾಡಿದಾಗ ದುಡ್ಡಿನ ಬ್ಯಾಗ್ ಅನ್ನ ನೀನೆ ತೆಗೆದುಕೊಂಡು ಹೊರಗಡೆ ಬಂದಿದ್ದು ರೆಕಾರ್ಡ್ ಆಗಿದೆ. ಆ ದುಡ್ಡಿನ ಬ್ಯಾಗ್ ಅನ್ನ ತಕ್ಷಣ ನಮಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ಸಾಯಿಸಿ ಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾರೆ. ಹೆದರಿಕೊಂಡ ಗಾಯತ್ರಿ ಸರಿ ಆ ದುಡ್ಡನ್ನ ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಒಪ್ಪಿಕೊಳ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅಂತ ಅಂದುಕೊಂಡಿದ್ದ ಗಾಯತ್ರಿಯ ಅತ್ತೆ ಸಿಲಿಂಡರ್ ಅನ್ನ ಆನ್ ಮಾಡ್ತಿದ್ದ ಹಾಗೆ ಅದು ಮೊದಲೇ ಲೀಕ್ ಆಗ್ತಿದ್ದ ಕಾರಣ ದೊಡ್ಡ ಬ್ಲಾಸ್ಟ್ ಆಗಿ ಬಿಡುತ್ತೆ. ಆ ಬ್ಲಾಸ್ಟ್ ನಿಂದಾಗಿ ಎಲ್ಲರಿಗೂ ತೀವ್ರವಾದ ಗಾಯಗಳಾಗುತ್ತೆ. ಆದ್ರೆ ಯಾರು ಕೂಡ ಸತ್ತಿರೋದಿಲ್ಲ. ಆ ದುಡ್ಡಿನ ಬ್ಯಾಗ್ ಅನ್ನ ಗಾಯತ್ರಿ ಬಳಿ ಇಸ್ಕೊಂಡು ಅರೌಡಿ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಮೇಘನ ಅವನ ಕತ್ತಿಗೆ ಚಾಕು ಚುಚ್ಚಿ ಸಾಯಿಸಿ ಬಿಡ್ತಾಳೆ. ನಂತರ ಆ ದುಡ್ಡಿನ ಬ್ಯಾಗ್ ಅನ್ನ ತಾನು ತಂದಿದ್ದ ಕಾರ್ನ ಒಳಗಡೆ ಹಾಕಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆಗಲೇ ಆಕೆಯನ್ನ ಫಾಲೋ ಮಾಡ್ತಿದ್ದ ಅರೌಡಿ ಕಡೆಯ ಹುಡುಗರು ಆಕೆ ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಕೊನೆಗೆ ಒಬ್ಬರನ್ನೊಬ್ಬರು ಸಾಯಿಸುವ ಬರದಲ್ಲಿ ಮೇಘನ ಹಾಗೂ ಅರೌಡಿ ಕಡೆಯ ಹುಡುಗ ಇಬ್ಬರು ಸತ್ತು ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಮತ್ತೊಂದು ಕಡೆ ಗಾಯತ್ರಿ ಗಂಡ ಮಹೇಶ್ ನನ್ನ ನೋಡ್ತೀವಿ. ಆತ ತನ್ನ ಕಾರನ್ನ ಡ್ರೈವ್ ಮಾಡ್ತಾ ಹೋಗ್ತಿದ್ದಾಗ ಡಿಕ್ಕಿಯಲ್ಲಿ ಏನೋ ಸೌಂಡ್ ಆಗ್ತಿರುತ್ತೆ. ಡಿಕ್ಕಿಯಲ್ಲಿ ಏನೋ ಇದೆಯಲ್ಲ ಅಂತ ಅಂದುಕೊಂಡು ಹೊರಗಡೆ ಬಂದು ಕಾರ್ನ ಡಿಕ್ಕಿಯನ್ನ ಓಪನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಅದರ ಒಳಗಡೆ ಸಾಕಷ್ಟು ದುಡ್ಡು ಬಿದ್ದಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಚಿತ್ರದ ಕತೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಹಿಂದಿನ ದಿನ ರಾತ್ರಿ ಈ ಮಹೇಶ್ ತನ್ನ ಹೆಂಡತಿ ಗಾಯತ್ರಿ ಬಳಿ ಒಬ್ಬ ಕಸ್ಟಮರ್ ನನ್ನ ಹೋಟೆಲ್ ಬಳಿ ಕರೆದುಕೊಂಡು ಹೋಗಿ 500 ರೂಪಾಯಿ ಕೊಟ್ಟು ವೇಟ್ ಮಾಡೋದಕ್ಕೆ ಹೇಳಿದ್ದ ಅಂತ ಹೇಳಿದ್ದ ಅಲ್ವಾ. ಅಷ್ಟಕ್ಕೂ ಇವನ ಕಾರ್ ನಲ್ಲಿ ಬಂದಿದ್ದು ವರುಣ್ ತಾನು ಕೆಲಸ ಮಾಡ್ತಿದ್ದ ಸೇಟು ಬಳಿ ಬ್ಲಾಕ್ ಮನಿಯನ್ನ ಕದ್ದು ಎಸ್ಕೇಪ್ ಆಗಿದ್ದ ಅಲ್ವಾ. ಆ ದುಡ್ಡಿನ ಬ್ಯಾಗ್ ಅನ್ನ ಆತ ಮಹೇಶ್ ನ ಕಾರ್ ನ ಡಿಕ್ಕಿಯ ಒಳಗಡೆ ಇಟ್ಟು ಅರ್ಜುನ್ ಬಳಿ ಪಾಸ್ಪೋರ್ಟ್ ಅನ್ನ ಈಸ್ಕೊಳ್ಳೋದಕ್ಕೆ ಅಂತ ಹೋಟೆಲ್ಗೆ ಬಂದಿರ್ತಾನೆ. ಆದ್ರೆ ಅರೌಡಿ ಕಡೆ ಹುಡುಗರು ವರುಣ್ ಅನ್ನ ಹಿಡಿದು ಅವನನ್ನ ಅಲ್ಲೇ ಸಾಯಿಸಿ ಬಿಟ್ಟಿದ್ದ ಕಾರಣ ಆತ ವಾಪಸ್ ಬಂದೇ ಇರೋದಿಲ್ಲ. ಆ ವರುಣ್ ತಂದಿದ್ದ ದುಡ್ಡನ್ನೇ ಈಗ ಮಹೇಶ್ ತನ್ನ ಕಾರ್ ನ ಡಿಕ್ಕಿಯಲ್ಲಿ ನೋಡ್ತಿರೋದು. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ಚಿತ್ರದ ಕಥೆಯನ್ನ ನೋಡಿದ ನಿಮಗೆ ಒಂದು ಕನ್ಫ್ಯೂಷನ್ ಶುರು ಆಗಿರಬಹುದು. ಅಷ್ಟಕ್ಕೂ ಈ ಮೂವಿಯ ಸ್ಟೋರಿ 2 ಟೈಮ್ ಲೈನ್ ಗಳಲ್ಲಿ ಟ್ರಾವೆಲ್ ಆಗುತ್ತೆ. ಅಂದ್ರೆ ಗಾಯತ್ರಿ ಹಾಗೂ ಅವಳ ಗಂಡ ಮಹೇಶ್ ನ ಇನ್ಸಿಡೆಂಟ್ ನಡೀತಿತ್ತಲ್ಲ, ಅದೆಲ್ಲ ಕೂಡ ಪ್ರೆಸೆಂಟ್ ನಲ್ಲಿ ನಡೆದಿರೋದು. ಹಾಗೂ ಅರ್ಜುನ್, ಮೇಘನ, ಶಾನು ಹಾಗೂ ವರುಣ್ ನ ಸ್ಟೋರಿ ಎಲ್ಲ ಪಾಸ್ಟ್ ನಲ್ಲಿ ನಡೆದಿರುತ್ತೆ. ಈ ಮೂವಿಯ ಡೈರೆಕ್ಟರ್ ಆಡಿಯನ್ಸ್ ಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಬೇಕು ಅಂತಲೇ 2 ಟೈಮ್ ಲೈನ್ ಗಳನ್ನ ಒಟ್ಟಿಗೆ ಹೇಳ್ತಾ ಹೋಗಿದ್ದಾರೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.